ಸವಿತಕ್ಕ ನಮಸ್ಕಾರ. ನಮಸ್ಕಾರ. ಸಂಕ್ರಾಂತಿ ಹಬ್ಬ ಇವತ್ತು. ಹೌದು. ನಮ್ಮ ಸಮಾಜದಲ್ಲಿ ಸಂಕ್ರಾಂತಿಗೊಂದು ಸಂಭ್ರಮವೇ ಇದೆ. ಆ ಸಂಕ್ರಾಂತಿಗೆ ಜನರ ನಂಬಿಕೆ ಇದೆ, ವೈಜ್ಞಾನಿಕತೆ ಇದೆ, ವೈಚಾರಿಕತೆ ಇದೆ. ಪ್ರಕೃತಿ ಕೂಡ ಹೊಸತಾಗಿ ಮೈ ತಳೆಯೋದಕ್ಕೆ ಎಲೆ ಉದುರಿಸುವ ಕಾಲ ಇದು. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಸಂಕ್ರಾಂತಿ ಎಳ್ತಿನ ಮೂಲಕ ಶುರು ಮಾಡೋಣ. ಧನ್ಯವಾದಗಳು ವಿಮಲಾ ಮೇಡಮ್. ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಸಂಕ್ರಾಂತಿ ಹಬ್ಬ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಇವತ್ತು ಸಂಕ್ರಾಂತಿ ಹಬ್ಬ ಮಾಡೋದಕ್ಕೆ, ಈ ಸಂಭ್ರಮದಲ್ಲಿ ನಮ್ಮ ಜೊತೆ ಪಾಲ್ಗೊಳ್ಳೋದಕ್ಕೆ ಸವಿತಕ್ಕ ಎಂದೇ ಖ್ಯಾತಿ ಪಡೆದಿರುವಂತಹ, ಬಹುಶಃ ಕರ್ನಾಟಕದಲ್ಲಿ ಹಾಡು ಇಷ್ಟಪಡೋರು, ಅದರಲ್ಲೂ ಗ್ರಾಮೀಣ ಸೊಗಡಿನ ಜಾನಪದ ಹಾಡನ್ನು ಇಷ್ಟಪಡುವವರಿಗೆ ಸವಿತಕ್ಕ ಈಗ ಮನೆ ಮಾತು. ಯೂಟ್ಯೂಬ್ ಆನ್ ಮಾಡಿದರೆ ಜಾನಪದ ಅಂತ ಹಾಕಿದರೆ ಖಂಡಿತವಾಗ್ಲೂ ಸವಿತಕ್ಕನೇ ಅಲ್ಲಿ ಕಾಣ್ತಾರೆ ಅನ್ನೋದು ನನಗಂತೂ ಗ್ಯಾರಂಟಿ, ಯಾಕಂದ್ರೆ ನಾನು ನೋಡ್ತೀನಿ ಹಾಗೆ. ಸೊ ಇವತ್ತು ನಾವು ಈ ಸಂಕ್ರಾಂತಿ ಸಂಭ್ರಮಕ್ಕೆ ಸವಿತಕ್ಕ ಜೊತೆ ಸ್ವಲ್ಪ ಮಾತು, ಜಾಸ್ತಿ ಹಾಡು. ಸವಿತಕ್ಕ, ನಮ್ಮ ಸ್ಟುಡಿಯೋಕ್ಕೆ ನಿಮಗೆ ಸ್ವಾಗತ. ಪ್ರೀತಿಯ ಧನ್ಯವಾದಗಳು ವಿಮಲಾ ಮೇಡಮ್. ಈ ಸಂಕ್ರಾಂತಿ ಅಂದ ತಕ್ಷಣ ಅಫ್ಕೋರ್ಸ್ ಈ ದೇಶದಲ್ಲಿ ಹಲವು ನಂಬಿಕೆಗಳಿದ್ದಾವೆ, ಸಂಸ್ಕೃತಿಯ ಆಗರ. ಸೊ ಆ ಸಂಸ್ಕೃತಿಯ ಭಾಗವಾಗಿ ಸಂಕ್ರಾಂತಿ ಕೂಡ. ಸೊ ಈ ಸಂಕ್ರಾಂತಿಯನ್ನು ಭೂಮಿ ಮತ್ತು ಸೂರ್ಯನ ಚಲನೆಯ ಭಾಗವಾಗಿ ಕೂಡ ವೈಜ್ಞಾನಿಕವಾಗಿ ಹೇಳ್ತಾರೆ. ಇನ್ನೊಂದು ದೇಶದ ಬೆನ್ನೆಲುಬು ಅಥವಾ ನಮ್ಮ ಹೊಟ್ಟೆಗೆ ಆಹಾರ ಕೊಡುವ ಅನ್ನದಾತರಿಗೆ ಸಂಕ್ರಾಂತಿ ಅಂದರೆ ಸುಗ್ಗಿ ಹಬ್ಬ. ಸೊ ಹಾಗಾಗಿ ಇವತ್ತು ನಾವು ನಿಮ್ಮ ಮೂಲಕ ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಹಾಡಿನ ಸಂಭ್ರಮವನ್ನು ಕೊಡೋಣ ಅಂತ ನಾವು ನಿಮ್ಮನ್ನು ಇಲ್ಲಿಗೆ ಬರಮಾಡ್ಕೊಂಡಿರೋ ಅಂಥದ್ದು. ಸವಿತಕ್ಕ, ನಿಮ್ಮ ಈ ಹಾಡಿನ ಪಯಣದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಹಾಡು ಕೇಳ್ಕೊಂಡೇನೆ ಮುಂದೆ ಮಾತು ಶುರು ಮಾಡೋಣ ಅಂದ್ಕೊ. ಖಂಡಿತ. ಸುಗ್ಗಿ ಹಬ್ಬದಲ್ಲಿ ನಮ್ಮಂಥ ಕಲಾವಿದರಿಗೆ ಹಾಡಿಗಿನ್ನ ಇನ್ನೇನು ಬೇಕು ಅಲ್ವಾ? ಬಂತು ಸುಗ್ಗಿ, ಬಂತು ಸುಗ್ಗಿ, ಬಂತು ಸುಗ್ಗಿ, ರೈತರ ಮನದೊಳು ಕುಣಿದಾಡಿತು ಹಿಗ್ಗಿ, ರೈತರ ಮನದೊಳು ಕುಣಿದಾಡಿತು ಹಿಗ್ಗಿ, ಬೆವರಿನ ಹನಿಗಳು ಬೆಳೆಯಾಗಿ ಬಂತಲ್ಲ, ದುಡಿಮೆಯ ದೇವರು ಕಡಿಮೆಯ ಮಾಡಿಲ್ಲ, ಬಂತು ಸುಗ್ಗಿ, ಬಂತು ಸುಗ್ಗಿ, ಬಂತು ಸುಗ್ಗಿ, ಮಳೆರಾಯ ಹುಯ್ಯಲು ಮುತ್ತಿನ ಹನಿಗಳು, ಭೂತಾಯಿ ನೀಡಲು ತುತ್ತಿನ ತೆನೆಗಳು, ಮಳೆರಾಯ ಹುಯ್ಯಲು ಮುತ್ತಿನ ಹನಿಗಳು, ಭೂತಾಯಿ ನೀಡಲು ತುತ್ತಿನ ತೆನೆಗಳು, ಮೂಲೆಗೆ ಬಿದ್ದ ನೇಗಿಲು ಮುಂದಕ್ಕೆ ಸಾಗಲು, ಮೂಲೆಗೆ ಬಿದ್ದ ನೇಗಿಲು ಮುಂದಕ್ಕೆ ಸಾಗಲು, ಹಸಿವಿನ ಬವಣೆಯ ನೀಗಲು ತೆರೆಯಿತು ಭಾಗ್ಯದ ಬಾಗಿಲು, ಹಸಿವಿನ ಬವಣೆಯ ನೀಗಲು ತೆರೆಯಿತು ಭಾಗ್ಯದ ಬಾಗಿಲು, ಬಂತು ಸುಗ್ಗಿ, ಬಂತು ಸುಗ್ಗಿ, ಬಂತು ಸುಗ್ಗಿ, ಬಂತು ಸುಗ್ಗಿ, ಮುನಿಯದೆ ಸೂರ್ಯನು ಮಿತದಿ ಬೆಳಗಲು, ಮೊಳಕೆಯ ಮೈಯ ಹಿತದಿ ತಡವಲು, ಮುನಿಯದೆ ಸೂರ್ಯನು ಮಿತದಿ ಬೆಳಗಲು, ಮೊಳಕೆಯ ಮೈಯ ಹಿತದಿ ತಡವಲು, ಪುಳಕವ ಕಂಡ ತೆನೆಗಳು ಹರ್ಷದಲೇ ತೂಗಾಡಲು, ಪುಳಕವ ಕಂಡ ತೆನೆಗಳು ಹರ್ಷದಲೇ ತೂಗಾಡಲು, ಧಾನ್ಯ ಲಕ್ಷ್ಮಿ ಮನೆ ತುಂಬಲು ರೈತರು ಹರ್ಷದಿ ನಲಿಯಲು, ಧಾನ್ಯ ಲಕ್ಷ್ಮಿ ಮನೆ ತುಂಬಲು ರೈತರು ಹರ್ಷದಿ ನಲಿಯಲು, ಬಂತು ಸುಗ್ಗಿ, ಬಂತು ಸುಗ್ಗಿ, ಬಂತು ಸುಗ್ಗಿ, ಬಂತು ಸುಗ್ಗಿ, ರೈತರ ಮನದೊಳು ಕುಣಿದಾಡಿತು ಹಿಗ್ಗಿ, ರೈತರ ಮನದೊಳು ಕುಣಿದಾಡಿತು ಹಿಗ್ಗಿ, ಬಂತು ಸುಗ್ಗಿ, ಬಂತು ಸುಗ್ಗಿ, ಬಂತು ಸುಗ್ಗಿ, ಬಂತು ಸುಗ್ಗಿ.
ಅಲ್ವಾ, ಎಷ್ಟು ಖುಷಿಯಾಗತ್ತೆ ಸುಗ್ಗಿ ಅಂದರೆ. ಖಂಡಿತ. ನಾನು ನನ್ನ ಬಾಲ್ಯಕ್ಕೆ ಹೋಗ್ಬಿಟ್ಟೆ. ಸಣ್ಣದಾಗಿ ಭತ್ತದ ಗದ್ದೆ ಇತ್ತು, ಆಮೇಲೆ ಕಬ್ಬು ಬೆಳೀತಾ ಇದ್ದರು, ಹೊಸ ಬೆಲ್ಲ ಬಂದಿರುತ್ತೆ, ಭತ್ತ ಅಂದರೆ ಲೇಟಾಗಿ ಹಾಕೋ ಅಂಥದ್ದು ಹಾಲು ಹೊಡಿತಾ ಇರುತ್ತೆ, ಆಲ್ರೆಡಿ ಹಾಕಿದ್ದು ಕೊಯ್ಲಾಗಿರುತ್ತೆ. ಅದೆರಡನ್ನು ಸೇರಿಸಿ ನಮ್ಮ ಅಜ್ಜಿ ಪಾಯಸ ಮಾಡೋರು. ಸಂಕ್ರಾಂತಿ ಹಬ್ಬಕ್ಕೆ ಆ ಪಾಯಸ ಯಾಕೆ ಮಾಡಬೇಕು ಅಂತಂದ್ರೆ, ಈಗ ತಾನೇ ಹೊಸ ಧಾನ್ಯ ಮನೆಗೆ ಬಂದಿರುತ್ತೆ, ಅದನ್ನು ತಿನ್ನಬೇಕು, ಸಂತೋಷ ಪಡಬೇಕು ಅಂತ ಅನ್ನೋ ಅಂಥದ್ದು. ಹಾಗೆಯೇ ಎಳ್ಳು ಬೆಲ್ಲ, ನಾ ಕೇಳ್ತಿದ್ದೆ ಆ ಎಳ್ಳು ಯಾಕೆ ಜೊತೆಗೆ ಸೇರಿಸ್ತಾರೆ, ಬರೀ ಬೆಲ್ಲ ಕೊಟ್ಟರೆ ಸಾಕಲ್ವಾ ಅಂತ. ಅದಕ್ಕೆ ನಮ್ಮ ತಂದೆ ಹೇಳೋರು, ಆಚಾರದ ಜೊತೆಗೆ ವಿಚಾರದ ಜೊತೆಗೆ ಆಚಾರ ಎರಡು ಒಟ್ಟಿಗೆ ಹೋಗಬೇಕು. ಆದರೆ ಆಚಾರ ಉಳ್ಕೊಂಡ್ಬಿಟ್ಟಿದೆ, ವಿಚಾರ ಹಿಂದೆ ಹೋಗ್ಬಿಟ್ಟಿದೆ. ಚಳಿಗಾಲ ಇದು, ರವರವ ಅನ್ನುವ ಚಳಿ, ಮೈಯೆಲ್ಲ ಒಡೆಯುತ್ತೆ. ಸೊ ದೇಹಕ್ಕೆ ಎಣ್ಣೆ ಜಾಸ್ತಿ ಬೇಕು, ಹಾಗಾಗಿ ಆ ಎಳ್ಳು ತಿನ್ನಬೇಕು. ಆದರೆ ಬರೀ ಎಳ್ಳು ತಿಂದರೆ ಪಿತ್ತ ಆಗತ್ತೆ. ಹಾಗಾಗಿ ಎಳ್ಳು, ಕಡಲೆಬೀಜ, ಬೆಲ್ಲ ಇದೆಲ್ಲವನ್ನ ಸೇರಿಸಿ ತಿನ್ನೋದು, ಕೊಬ್ಬರಿನಲ್ಲೂ ಎಣ್ಣೆ ಅಂಶ, ಇದೆಲ್ಲವನ್ನ ಸೇರಿಸಿ ತಿನ್ನುವಾಗ ಅದು ದೇಹಕ್ಕೆ ಬೇಕಾದ ಪುಷ್ಟಿ ಕೊಡ್ತದೆ. ಫೈನಲಿ ಜೊತೆಗೆ ಇನ್ನೂ ಒಂದು, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವಂತ. ಇವತ್ತಿಗಂತೂ ನೀವು ಎಳ್ಳು ಬೆಲ್ಲ ತಿಂತೀರೋ ಬಿಡ್ತೀರೋ, ಒಳ್ಳೆ ಮಾತೆ ಆಡಬೇಕು, ಒಳ್ಳೆ ಮಾತೆ ನಾವು ಕೇಳಬೇಕು ಅಂತ ಹೇಳೋ ಅಂತ ಕಾಲ ಬಂದಿದೆ. ಸ್ವಲ್ಪ ನಿಮ್ಮ ಪರ್ಸನಲ್ ವಿವರಗಳನ್ನು ಕೇಳಬೇಕು ನಂಗೆ ಅನ್ಸುತ್ತೆ. ನೀವು ಯಾವ ವಯಸ್ಸಿಂದ ಹಾಡಕ್ಕೆ ಶುರು ಮಾಡಿದ್ರಿ? ನನಗೆ ಅಮ್ಮ ಹೇಳೋ ಥರ ಹೇಳ್ತಾ ಇದ್ರು, 8 ವರ್ಷ ಇದ್ದಾಗಲೇ ಫಸ್ಟ್ ನಾನು ಹಾಡಿದ್ದು. ನಂಗೆ ತುಂಬ ಚೆನ್ನಾಗಿ ಜ್ಞಾಪಕ. ನನ್ನ 2ನೇ ಕ್ಲಾಸು ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಇರುತ್ತಲ್ಲ, ಅದರಲ್ಲಿ ನಾನು ಫಸ್ಟ್ ಹಾಡಿದ ಹಾಡು ಇವರು ಲಕ್ಷ್ಮೀನಾರಾಯಣ ಭಟ್ರದ್ದು ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ, ಆ ಗೀತೆಯನ್ನು ಹಾಡಿ ನಾನು 2nd ಪ್ರೈಸ್ ಬಂದಿದ್ದು. ಸೊ ಅಲ್ಲಿ ಜರ್ನಿ ಅಮ್ಮ ಹಾಡ್ತಾ ಇದ್ರು. ಅಮ್ಮ ಡಾಕ್ಟರ್ ಆರ್ ನೀಲಾಂಬಿಕೆ ಅಂತ, ಈಗಿಲ್ಲ, ಅಮ್ಮ ಕೋವಿಡಲ್ಲಿ ಕಳ್ಕೊಂಡ್ವಿ ಅಮ್ಮನ್ನ. ಸೊ ಅಮ್ಮ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ಕೊಂಡು ಎಕನಾಮಿಕ್ಸ್ ಆರ್ಟಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಕೊಂಡು 39 ವರ್ಷ ಸರ್ವಿಸ್ ಅವ್ರದ್ದು. ಸೊ ಜೊತೆಯಲ್ಲಿ ಹಾಡ್ತಾಯಿದ್ರು. ಅಮ್ಮನ ಹಾಡುಗಳನ್ನ ಕೇಳಿನೇ ನಾನು ಬೆಳೆದಿದ್ದು. ಫಸ್ಟ್ ಅದೇ ಹೇಳ್ತಾರಲ್ಲ, ತಾಯಿ ಮೊದಲ ಗುರು ಅಂತ. ಸೊ ಮನೆಯಲ್ಲೇ ನನಗೆ ಮೊದಲ ಅದು ಪಾಠಶಾಲೆ ಶುರು ಆಗಿದ್ದು ಅಮ್ಮನ ಹಾಡುಗಳು. ಸೊ ಅಮ್ಮ ತುಂಬ ಪ್ರೋತ್ಸಾಹ, ಹಾಡಬೇಕು. ಆಮೇಲೆ ಅವರು ಎಲ್ಲ, ಈಗ ಬಿಡಿ ಎಷ್ಟು ಕಾಂಪಿಟೇಷನ್ಸ್ ಎಲ್ಲ ತುಂಬ ಕಡಿಮೆ ಆಗೋಗಿದೆ. ನಾವೆಲ್ಲ ಚಿಕ್ಕವರಿದ್ದಾಗ ಎಷ್ಟು ಕಾಂಪಿಟೇಷನ್ಸ್ ಅಂತ ಹೇಳಿದ್ರೆ, ಎಲ್ಲ ನಡೆದ್ರೂ ಅಮ್ಮ ಎಷ್ಟೆಷ್ಟು ದೂರ ಇದ್ರೂ ಪರವಾಗಿಲ್ಲ ಕರ್ಕೊಂಡು ಹೋಗೋರು, ಪಾರ್ಟಿಸಿಪೇಟ್ ಮಾಡು ಅಂತ. ನನಗೆ ಮೋಸ್ಟ್ಲಿ ಅವಾಗ್ಲಿಂದನೇ ನನಗೆ ಗೊತ್ತಿಲ್ದಂಗೆ ಆ ಸ್ಟೇಜ್ ಫಿಯರ್ ಹೊಟ್ಟೋಯ್ತು. ಅಂದರೆ ಅವ್ರ ಜೊತೆ ಹಾಡ್ತಿದ್ದೆ ಅಂದರೆ ಚಿಕ್ಕ ಪುಟ್ಟದೇನೋ ಒಂದು ನಮ್ಗೆ ಗೊತ್ತಿಲ್ಲ ಅದು ಏನೋ ಇರುತ್ತೆ ಅಂತ ತಿಳ್ಕೊಂಡು ಹಾಗೆ ಹಾಡ್ತಾ ಇದ್ದಿದ್ದು. ಹಾಗೆ ಅಮ್ಮ ನನಗೆ ನಾನು 5ನೇ ಕ್ಲಾಸಲ್ಲಿ ಇದ್ದಾಗ ಸಂಗೀತಕ್ಕೆ ಸೇರಿಸ್ತಾರೆ. ರತ್ನ ಶಿವಶಂಕರ್ ಅಂತ ನನ್ನ ಮೊದಲ ಗುರುಗಳು, ಕರ್ನಾಟಕ ಸಂಗೀತ. ಸೊ ಅಲ್ಲಿಂದ ಜರ್ನಿ ಶುರು ಆಗುತ್ತೆ. ನನಗೆ ಈಗಲೂ ಚೆನ್ನಾಗಿ ಜ್ಞಾಪಕ ಇದೆ. ಫಸ್ಟ್ ಸರಳೆ ವರ್ಷೆ 4ನೇದೇನೋ ಅದು ಸರಿಗೆ ಹಾಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಟೀಚರು ಬುಕ್ ತೆಗೆದು ನನ್ನ ಮುಖದ ಮೇಲೆ ಎಸ್ತಿದ್ರು. ನಾನು ಹೋಗಲ್ಲ ಕ್ಲಾಸ್ಗೆ ಅಂತ ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ. ಇಲ್ಲ ಅದು ನೀನು ಚೆನ್ನಾಗಿ ಕಲ್ತ್ರೆ ಯಾರೂ ಹಾಗೆಲ್ಲ ಹೇಳಲ್ಲ ಅಂತ ಹೇಳಿದ್ದು. ಆಮೇಲೆ ಐ ವಾಸ್ ದ ಬೆಸ್ಟ್ ಆ್ಯಂಡ್ ಪೆಟ್ ಸ್ಟೂಡೆಂಟ್ ಫಾರ್ ಮೈ ಟೀಚರ್ ಮುಂದೆ ಬರ್ತಾ. ಸೊ ಅದು ಆ ಸಂಗೀತದ ಪಾಠದ ಜೊತೆಯಲ್ಲಿ ಜೀವನದ ಮೌಲ್ಯಗಳನ್ನು ತಿಳಿಸ್ತಾ ಬರ್ತಾರಲ್ಲ ಹಿರಿಯರು, ಅದು ನಮಗೆ ನಿಜವಾಗ್ಲೂ ಮಾರ್ಗದರ್ಶನ. ಸೊ ಮನೆಯಲ್ಲಿ ನನಗೆ ತಾಯಿ ಮೊದಲ ಗುರು. ಸೊ ಅಲ್ಲಿಂದ ಬೆಳೆದಂತಹ ಇದು. ಜೊತೆಗೆ ನನಗೆ ಅಫ್ಕೋರ್ಸ್ ಅಮ್ಮ ರಂಗಭೂಮಿಯಲ್ಲಿ ಇದ್ರು ಅಂತ ಗೊತ್ತೀನಿ. ಅಮ್ಮ ರಂಗಭೂಮಿ ಇರಲಿಲ್ಲ. ಅಮ್ಮ ಜಾಸ್ತಿ ಇದು ವಚನಗಳು ಜಾಸ್ತಿ ಹಾಡ್ತಿದ್ರು. ಬಸವ ಸಮಿತಿ ಪರ್ಮನೆಂಟ್ ಇದು ಅಮ್ಮ ಹಾಡ್ತಾ ಇದ್ದಿದ್ದು. ಜೊತೆಲಿ ಸುಗಮ ಸಂಗೀತದಲ್ಲಿ ಇದ್ರು. ರಂಗಭೂಮಿಲಿ ನಾನು ಅದೇ ಈಗ ರೀಸೆಂಟಾಗಿ ಒಂದು 3-4 ವರ್ಷದಿಂದ ಮಾಡಿದ್ದೆ. ಅಮ್ಮನ್ನ ನಾನು ನೋಡಿದ್ದು ಕಲಾಕ್ಷೇತ್ರದಲ್ಲಿ, ಹಾಗಾಗಿ ರಂಗಭೂಮಿಯ ಆ ಥರದಲ್ಲಿ ಹೌದು ಅಂದ್ಕೊಂಡೆ. ಬಟ್ ಎನಿವೆ, ಇನ್ನೊಂದು ಪ್ರಶ್ನೆ ನನಗೆ, ಮುಂದಿನ ಹಾಡಿಗೆ ಹೋಗೋಕ್ಕಿಂತ ಮುಂಚೆ ನೀವು ಬಹುತೇಕ ಜಾನಪದ ಹಾಡುಗಳನ್ನೇ ಹಾಡ್ತೀವಿ. ಅದನ್ನ ಆಯ್ಕೆ ಮಾಡಿದ್ದಕ್ಕೆ ಏನಾದ್ರು ಸ್ಪೆಷಲ್ ಕಾರಣಗಳಿದಾವ? ಒಂದು, ನಾನು ಚಿಕ್ಕವಳಿದ್ದಾಗಲಿಂದ ಎಲ್ಲ ರೀತಿಯ ಹಾಡುಗಳನ್ನ ಹಾಡ್ಕೊಂಡು ಬರ್ತಿದ್ದೆ. ಆದರೆ ನನಗೆ ಎಲ್ಲ ಕಾಂಪಿಟೇಷನ್ಸ್ಗೆ ಹೋದಾಗ್ಲೂ ಫಸ್ಟ್ ಪ್ರೈಸ್ ಬರ್ತಿದ್ದು ಜನಪದಕ್ಕೆ. ನನಗೆ ಆವಾಗಲೂ ನಾನು ಜನಪದವನ್ನು ಮುಖ್ಯವಾಗಿ ಇಟ್ಕೋಬೇಕು ಅಂತ ನನಗೆ ಅನಿಸಿರಲಿಲ್ಲ. ಎಲ್ಲ ಹಾಡ್ತಾ ಇದ್ದೆ. ಆದರೆ ಎಲ್ಲರೂ ಹೇಳೋರು, ಏನು ವಾಯ್ಸು ಜನಪದಕ್ಕೆ, ಏನು ವಾಯ್ಸ್ ಸೂಟ್ ಆಗುತ್ತೆ ಅಂತ. ಸೊ ಇವತ್ತು ನಾನು ಜನಪದದಲ್ಲೇ ನಾನು ನಿಂತಿದ್ದೀನಿ, ಈ ಮಟ್ಟಕ್ಕೆ ಒಂದು ಪುಟ್ಟ ಹೆಸರು ಮಾಡಿದ್ದೀನಿ ಅಂತ ಹೇಳಿದ್ರೆ ನನ್ನ ಮೂಲ ಕಾರಣ ನನ್ನ ಗುರುಗಳಾದ ಶ್ರೀಯುತ ಶ್ರೀನಿವಾಸ್ ಜಿ ಕಪ್ಪಣ್ಣ ಅವರನ್ನು ನೆನೆಸ್ಕೊಳ್ಳೇಬೇಕು ಇವತ್ತು.
ಅವರು ನನ್ನ ಕಂಠವನ್ನು ಗುರುತಿಸಿ ಎಷ್ಟು ಚೆಂದ ಹಾಡ್ತಾಳೆ ಈ ಹುಡುಗಿ ಅಂಥೇಳಿ ನಂಗೆ ಸಾಕಷ್ಟು ವೇದಿಕೆಗಳನ್ನ ಕೊಟ್ಟಂತಹ ಗುರುಗಳು. ಅಕ್ಕ ಸಮ್ಮೇಳನ ಆಗಿರ್ಬೋದು, ಅಮೆರಿಕದ ಅಕ್ಕ ಸಮ್ಮೇಳನ, ನಾವಿಕಾ ಸಮ್ಮೇಳನ, ಲಂಡನ್ ಕನ್ನಡಿಗರು, UK, ದುಬೈ ಕನ್ನಡಿಗರು, ಸಿಂಗಾಪುರು, ಆಮೇಲೆ ಪ್ರತಿಷ್ಠಿತ ವೇದಿಕೆಗಳಾದ ಆಳ್ವಾಸ್ ನುಡಿ ಸಿರಿಯ ಇರ್ಬೋದು, ಮೈಸೂರು ದಸರಾ ಇರ್ಬೋದು, ಎಲ್ಲ ಉತ್ಸವಗಳಲ್ಲೂ ಹಾಡ್ಬಿಟ್ಟಿದ್ದೀನಿ. ಹಂಪಿ ಉತ್ಸವ ಆಗಿರ್ಬೋದು, ಬೆಳವಡಿ ಉತ್ಸವ, ಕದಂಬೋತ್ಸವ, ಹೀಗೆ. ಸೊ ನನ್ನ ಹಾಡ್ತಾ ಇದ್ದೆ, ಆದರೆ ನನ್ನ ವಾಯ್ಸು ಇದಕ್ಕೆ ಸೂಟ್ ಆಗುತ್ತೆ ಅಂತ ನನಗೆ ಇಲ್ಲರಲ್ಲೇ ನಿನ್ನ ಹೆಸರು ಮಾಡಬೇಕು ಅಂತ ನನಗೆ ಹೇಳ್ಕೊಟ್ಟಂತಹ ಗುರುಗಳನ್ನ ನೆನೆಸ್ಕೊಳ್ಳೋಕೆ ಇಷ್ಟ. ಅಲ್ಲ, ಹೌದು, ಅದು ಒಂದು ಅಂದರೆ ಹಾಡು ತುಂಬ ಜನ ಹಾಡ್ತಾರೆ, ಬಟ್ ಪ್ರತಿಯೊಬ್ಬರ ಕಂಠದಲ್ಲೂ ಕೂಡ ಒಂದು ವಿಶೇಷತೆ ಇರ್ತದೆ. ಮತ್ತೆ ಆ ಹಾಡುವ ಮಟ್ಟುಗಳು ಅಂತ ಹೇಳ್ತಾರಲ್ಲ, ಅದರಲ್ಲೂ ಕೂಡ ಕೆಲವು ಇಂಥದ್ದಕ್ಕೇನೆ ಈಗ ಕೆಲವರು ಜನಪದ ಹಾಡುಗಳನ್ನು ಹಾಡ್ತಾರೆ, ಚಂದಾನೇ ಹಾಡ್ತಾರೆ, ಬಟ್ ಸುಗಮ ಸಂಗೀತದ ಆ ಇದಕ್ಕೆ ಅವ್ರ ವಾಯ್ಸು ತುಂಬಾ ಸೆಟ್ ಆಗ್ತಾ ಇರುತ್ತೆ. ಹಾಗೆ ನಿಜವಾಗ್ಲೂ ನಿಮ್ಮ ವಾಯ್ಸು ಜನಪದಕ್ಕಾಗಿ ಮಾಡಿರುವ ಹಾಗೆ ಇದೆ ಅಂತ ಅನ್ನೋದನ್ನ ನೋಡ್ತಾ ಬಹುಶಃ ನಮ್ಮ ವೀಕ್ಷಕರಿಗಾಗಿ ಸಂಕ್ರಾಂತಿದು ಒಂದು ಹಾಡನ್ನ ಕೇಳಿಸಿದ್ರೆ ಒಳ್ಳೇದು. ನೀವು ಸಂಕ್ರಾಂತಿದ ಹಾಡ್ಲ ಇನ್ನೊಂದು ಸಂಕ್ರಾಂತಿದ ಹಾಡು ಬಹಳ ಪ್ರಚಲಿತದಲ್ಲಿರುವಂತಹ ಸಂಕ್ರಾಂತಿ ಇರ್ಬೋದು, ಜನಪದದ ಹಳೆಯ ಗೀತೆಯನ್ನು ಹಾಡಕ್ಕೆ ಇಷ್ಟಪಡ್ತೀನಿ. ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸಡ್ಡೆ ಬಲಗೈಲಿ, ಬಂಗಾರದ ಸಡ್ಡೆ ಬಲಗೈಲಿ, ಬಂಗಾರದ ಸಡ್ಡೆ ಬಲಗೈಲಿ ಹಿಡಕೊಂಡು, ಬಂಗಾರದ ಸಡ್ಡೆ ಬಲಗೈಲಿ ಹಿಡಕೊಂಡು, ಹೊನ್ನ ಬಿತ್ತಾರೋ ಹೊಳಿಸಾಲ, ಹೊನ್ನ ಬಿತ್ತಾರೋ ಹೊಳಿಸಾಲ, ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸಡ್ಡೆ ಬಲಗೈಲಿ, ಬಂಗಾರದ ಸಡ್ಡೆ ಬಲಗೈಲಿ. ಕರಿಯೆತ್ತು ಕಾಳಿಂಗ ಬಿಳಿಯೆತ್ತು ಮಾಲಿಂಗ, ಕರಿಯೆತ್ತು ಕಾಳಿಂಗ ಬಿಳಿಯೆತ್ತು ಮಾಲಿಂಗ, ಸರದಾರ ನನ್ನೆತ್ತು ಸಾರಂಗ, ಸರದಾರ ನನ್ನೆತ್ತು ಸಾರಂಗ, ಸರದಾರ ನನ್ನೆತ್ತು ಸಾರಂಗ ಬರುವಾಗ, ಸರದಾರ ನನ್ನೆತ್ತು ಸಾರಂಗ ಬರುವಾಗ, ಭೂಮಂಡಲವೆಲ್ಲ ನಡುಗೀತೋ, ಭೂಮಂಡಲವೆಲ್ಲ ನಡುಗೀತೋ, ಬೆಳೆಯಾಗೆ ಬಂದೈತೆ ಬಸವಣ್ಣಿಂ ದಯದಿಂದ, ಬೆಳೆಯಾಗೆ ಬಂದೈತೆ ಬಸವಣ್ಣಿಂ ದಯದಿಂದ, ಮದ್ದೂರು ಜಾತ್ರೆಗೆ ಹೋಗುತ್ತೀನಿ, ಮದ್ದೂರು ಜಾತ್ರೆಗೆ ಹೋಗುತ್ತೀನಿ, ಮದ್ದೂರು ಜಾತ್ರೆಗೆ ಹೋಗುತ್ತೀನಿ ನಿಮಗಾಗಿ, ಮದ್ದೂರು ಜಾತ್ರೆಗೆ ಹೋಗ್ತೀನಿ ನಿಮಗಾಗಿ, ಹುರಿಗೆಜ್ಜೆ ಗಂಟೆ ತರುತ್ತೀನಿ, ಹುರಿಗೆಜ್ಜೆ ಗಂಟೆ ತರುತ್ತೀನಿ, ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸಡ್ಡೆ ಬಲಗೈಲಿ, ಬಂಗಾರದ ಸಡ್ಡೆ ಬಲಗೈಲಿ. ಆ ವರ್ಷ ಹಂಗಾತು ಈ ವರ್ಷ ಹಿಂಗಾತು, ಆ ವರ್ಷ ಹಂಗಾತು ಈ ವರ್ಷ ಹಿಂಗಾತು, ಮುಂದಿನ ವರುಷ ಬೆಳೆ ಬರಲೋ, ಮುಂದಿನ ವರುಷ ಬೆಳೆ ಬರಲೋ, ಮುಂದಿನ ವರುಷ ಬೆಳೆ ಬರಲೋ ಬಸವಣ್ಣ, ಮುಂದಿನ ವರುಷ ಬೆಳೆ ಬರಲೋ ಬಸವಣ್ಣ, ಕೊರಳಾಗ ಬಂಗಾರದ ಸಿರಿಗೆಜ್ಜೆ, ಕೊರಳಾಗ ಬಂಗಾರದ ಸಿರಿಗೆಜ್ಜೆ, ಆ ತೇರು ಈ ತೇರು ಜ್ಯೋತಿರ್ಲಿಂಗನ ತೇರು, ಆ ತೇರು ಈ ತೇರು ಜ್ಯೋತಿರ್ಲಿಂಗನ ತೇರು, ಅಪ್ಪ ಕಳಸಯ್ಯ ಹೊಸ ತೇರು, ಅಪ್ಪ ಕಳಸಯ್ಯ ಹೊಸ ತೇರು, ಅಪ್ಪ ಕಳಸಯ್ಯನ ಹೊಸ ತೇರು ಬರುವಾಗ, ಅಪ್ಪ ಕಳಸಯ್ಯನ ಹೊಸ ತೇರು ಬರುವಾಗ, ಆಕಾಶದ ಗಂಟೆ ನುಡಿದಾವೋ, ಆಕಾಶದ ಗಂಟೆ ನುಡಿದಾವೋ, ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸಡ್ಡೆ ಬಲಗೈಲಿ, ಬಂಗಾರದ ಸಡ್ಡೆ ಬಲಗೈಲಿ, ಬಂಗಾರದ ಸಡ್ಡೆ ಬಲಗೈಲಿ, ಬಂಗಾರದ ಸಡ್ಡೆ ಬಲಗೈಲಿ. ನೋಡಿ, ಒಂದು ಗ್ರಾಮೀಣ ಭಾರತದ ಸೊಗಡನ್ನು ತೋರಿಸ್ತಾನೆ ಯಾರು ಬರೆದಿದ್ದ ಗೊತ್ತಿಲ್ಲ ನನಗೆ ಹಾಡು, ಆದರೆ ಅಲ್ಲೊಂದು ಸಾಲು ಬರುತ್ತೆ,
ಆ ವರ್ಷ ಹಂಗಾಯ್ತು, ಈ ವರ್ಷ ಹಿಂಗಾಯ್ತು, ಮುಂದಿನ ವರ್ಷ ಸರಿಯಾಗಿ ಬಂದ್ರೆ ನಿನ್ ಕೊರಳಿಗೆ ಬಂಗಾರ. ಅಂದ್ರೆ ಒಂದು ಆ ರೈತಾಪಿ ಜನಗಳಿಗೆ ಅವತ್ತಿನ ಕಾಲದಲ್ಲಿ ಎತ್ತು ನೇಗ್ಲು ಅವೇನೆ ಜೀವಾಳ. ಖಂಡಿತ. ಮತ್ತೆ ಪ್ರಕೃತಿಯ ಜೊತೆಗೆ ನಡ್ಕೊಂಡು ಹೋಗ್ಬೇಕು. ಮಳೆ ಬಂದ್ರೆ ಬೆಳೆ. ಈಗಂತೂ ನೋಡಿ, ಯಾವಾಗ ಮಳೆ ಬರುತ್ತೆ, ಯಾವಾಗ ಚಳಿ, ನಮ್ಗೆ ಮಳೆಗಾಲ ಯಾವುದು ಇದ್ಯಾವುದು ಅಂತಾನೆ ಗೊತ್ತಾಗ್ತಲ್ಲ. ಆ ಮಟ್ಟದ ಒಂದು ವ್ಯತ್ಯಾಸಗಳು, ಅಂತದೊಂದು ಸ್ಥಿತಿ. ಅಂದ್ರೆ ಯಾವತ್ತೂ ಕೂಡ ಅನಿಶ್ಚಿತತೆಯ ಮಧ್ಯದಲ್ಲೇ ಬದುಕ್ತಾ ಇದ್ರೂ ಕೂಡ ಸಂಕ್ರಾಂತಿ ಸಂಭ್ರಮವನ್ನು ಆಚರಿಸ್ತಾರೆ ಅವರು. ದೀಪಾವಳಿ ಅಂದರೆ ಸಂಭ್ರಮ ಆಚರಿಸ್ತಾರೆ. ದೆನ್ ರಂಜಾನ್ ಅಂದರೆ ಸಂಭ್ರಮ ಆಚರಿಸ್ತಾರೆ. ಕ್ರಿಸ್ಮಸ್ ಅಂದರೆ ಸಂಭ್ರಮ. ಅಂದರೆ ಆ ಗ್ರಾಮೀಣ ಭಾರತದ ಆ ಒಂಥರ ಆ ಬದುಕಿದೆಯಲ್ಲ, ಒಂದು ಸತ್ಯ, ಅದು ತೃಪ್ತಿಯ ನೆಲೆಯಲ್ಲಿ ಬದುಕಬೇಕು ಅಂತ. ಆದರೆ ಬರ್ತಾ ಇರುವಂತಹ ದಿನಗಳು ಅದೇನು ಸುಖ ಕೊಡುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ. ಏನಿವೆ, ಸಂಕ್ರಾಂತಿ ಸಂಭ್ರಮದಲ್ಲಿ ನಾವು ಸಂಕ್ರಾಂತಿಯನ್ನು ಇಟ್ಕೊಂಡೆ ಮಾತಾಡ್ತಾ, ಹೇಗೂ ಇಷ್ಟು ವರ್ಷ ನೀವು ಆವಾಗಲೇ ಹೇಳ್ತಾ ಇದ್ರಿ, ಕನ್ನಡದ ಅಥವಾ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಆದಂತಹ ಉತ್ಸವಗಳು ಮಾತ್ರ ಅಲ್ಲ, ವಿದೇಶಗಳಲ್ಲೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ ನೀವು ಅಂತ. ಸೊ ನೆನಪಿಸಿಕೊಳ್ಬಹುದಾದಂತಹ ಇಂತಹ ಒಂದು ಕಾರ್ಯಕ್ರಮವನ್ನು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ ಅನ್ನುವ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದೆಯಾ? ಸಾಕಷ್ಟು ಇದೆ ಮೇಡಮ್. ಆ ಥರ ನನಗಂತೂ ನನ್ನ ಅನಿಸಿಕೆ ಏನಂತ ಹೇಳಿದ್ರೆ, ಪ್ರತಿ ವೇದಿಕೆನೂ ಎಕ್ಸಾಮೇ. ಚಿಕ್ಕದಿರಲಿ ದೊಡ್ಡದಿರಲಿ, ಅವತ್ತು ಆಗುವಂಥ ಅನುಭವ ಮುಂದಿನ ವೇದಿಕೆಯಲ್ಲಿ ಆಗಿರಲ್ಲ. ಸೊ ಪ್ರತಿ ವೇದಿಕೆನೂ ನನಗೆ ಒಂದು ಹೊಸ ಅನುಭವನೇ ಕೊಟ್ಟಿದೆ, ಕಹಿ ಅನುಭವನೂ ಕೊಟ್ಟಿದೆ, ಅದ್ರ ಜೊತೆಯಲ್ಲಿ ಸಿಹಿ ಅನುಭವನೂ ಸಾಕಷ್ಟು ಕೊಟ್ಟಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಾನಂತೂ ನನಗೆ ಇಲ್ಲಿ ಸಾಕಷ್ಟಿದೆ. ನಾನು ವಿದೇಶದಲ್ಲಿ ಇತ್ತೀಚೆಗೆ ಕಳೆದ ವರ್ಷ ನಾನು ವಿದೇಶದಲ್ಲಿ 1.5 ತಿಂಗಳು ಅಮೇರಿಕಾದಲ್ಲಿ ಒಂದು 8 ರಾಜ್ಯದಲ್ಲಿ 9 ಕಾರ್ಯಕ್ರಮ ಕೊಟ್ಟೆ. ಸೊ ಆ ಒಂದು ಕೆಲವೊಂದು ವೇದಿಕೆಗಳಲ್ಲಿ, ಡೆಟ್ರಾಯ್ಟ್ ಆಗಿರಬಹುದು ಅಥವಾ ಕ್ಯಾಲಿಫೋರ್ನಿಯಾಲಾಗಿರ್ಬೋದು, ನಾನು ಹಾಡ್ತಾ ಇದ್ರೆ ಅಲ್ಲಿ ಕನ್ಸೋಲಲ್ಲಿ ಅಮೇರಿಕನ್ಸ್ ಕೂತಿರ್ತಾರೆ ಅಲ್ವಾ, ನಿಮ್ಗೆ ಗೊತ್ತು, ಅಮೇರಿಕನ್ಸ್ ಕೂತಿರ್ತಾರೆ. ಕ್ಯಾಲಿಫೋರ್ನಿಯಾ ಸ್ಟೇಜಲ್ಲಿ ಅಂತ ನನ್ನ ಪ್ರೋಗ್ರಾಮ್ ಇಳಿದು ಬಂದಿದ ತಕ್ಷಣ, ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್ ಬಟ್ ಯು ಆರ್ ಸೂಪರ್ ಸಿಂಗರ್ ಅಂತ ಹೇಳ್ತಾರಲ್ಲ, ಅದು ಭಾಳ ಖುಷಿ ಆಗುತ್ತೆ. ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್ ಆರ್ ಎನಿಥಿಂಗ್ ಬಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ರಿದಮ್ ಆ್ಯಂಡ್ ಯುವರ್ ವಾಯ್ಸ್ ಇಸ್ ಸೋ ನೈಸ್ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಕಡೆ ಡೆಟ್ರಾಯ್ಟಲ್ಲಿ ನಾನು ಹಾಡ್ತಾ ನನ್ನ ಹಾಡ್ತಾ ಇದ್ದ ಭಂಗಿಯನ್ನು, ನನ್ನ ಪಿಕ್ಚರನ್ನು ಅಲ್ಲೇ ಆ ಕ್ಷಣದಲ್ಲಿ ಚಿತ್ರಿಸಿ ಕೊಟ್ಟಂತಹ ಒಂದು ಉದಾಹರಣೆ ಇದೆ. ಮತ್ತು ಕಾಲಿಗೆ ನಮಸ್ಕಾರ ಮಾಡ್ಕೊಳ್ತಾರಲ್ಲ ಬಂದು, ಎಷ್ಟೋ ಕಡೆ ನಮ್ಗೆ ಅವ್ರಿಗೆ ಪರಿಚಯನೇ ಇರೋದಿಲ್ಲ, ಆದರೆ ನಮ್ಮಲ್ಲಿ ಒಂದು ಜನಪದವನ್ನು ಹಾಡಿದ ತಕ್ಷಣ ಅಥವಾ ಯಾವುದೋ ಒಂದು ಗೀತೆ ಅವ್ರಿಗೆ ಮುಟ್ಟುತ್ತೆ ಅಂದ ತಕ್ಷಣ ಬಂದು ನಮ್ಮ ಒಂದು ಆತ್ಮೀಯತೆಯಿಂದ, ಒಂದು ಗೌರವದಿಂದ ಒಂದು ನಮಸ್ಕಾರ ಮಾಡಿದೆಯಲ್ಲ, ಅದೆಲ್ಲ ನನಗೆ ಮರೆಯೋಕ್ಕೆ ಸಾಧ್ಯ ಆಗ ಇಲ್ಲ. ಎಂಥ ಪುಣ್ಯ, ಎಂಥ ಯೋಗಪ್ಪ ಅಂತ ಅನಿಸುತ್ತೆ ನಿಜವಾಗ್ಲೂ. ಸೊ ಹೀಗೆ ಅನುಭವಗಳು ಸದಾ ಮನಸ್ಸಲ್ಲಿರುವ ಹಾಗೆ ಬಹುಶಃ ನಿಮ್ಮ ಅಚ್ಚುಮೆಚ್ಚಿನ ಹಾಡು ಕೂಡ ಒಂದು ಇರಬಹುದು ಅಂದ್ಕೋತೀನಿ. ಅದನ್ನು ಹಾಡುವ ಮೂಲಕ ನಮ್ಮ ಖಂಡಿತವಾಗ್ಲೂ ಈ ಒಂದು ಗೀತೆ ನನ್ನ ರಾಜ್ಯದಿಂದ ರಾಷ್ಟ್ರದಿಂದ ಅಂತಾರಾಷ್ಟ್ರೀಯ ಮಟ್ಟ ಕೊಂಡೊಂತಹ ಮಾದಪ್ಪನ ಒಂದು ಗೀತೆಯನ್ನು ನಾನು ಹಾಡಕ್ಕೆ ಇಷ್ಟಪಡ್ತೀನಿ. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುಲಗಂಜುಮಲೆ, 77 ಮಲೆಯಲ್ಲಿ ತಪ್ಪದೆಲ್ಲದು ನಾಟ್ಯವಾಡುವಂಥ ನಮ್ಮಪ್ಪಾಜಿ ಮುದ್ದು ಮಾದೇವನ ಪಾದಕ್ಕೊಂದ್ಸಾರಿ ಉಘೆ ಅನ್ನೇ ಉಘೆ ಮಾತ್ಮಲ್ಲಯ್ಯ. ಮುಂಗೊಂಡಾದ ಮಾದೇವನವರು ಮುಂಗಾಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಂಬ್ರಾಣಿಯ ಗಮಲ ಮಂಜುಗವುದಾವೋ. ಬೆಟ್ಟದ ಮಾದೇವ ಬರುವಾಗ ಗುಡ್ಡುಗಲ್ಲು ಗುಡು ಗುಟ್ಟಿದವೋ. ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ. ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ. ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ. ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಕಾಣಿಕೆ ತಂದೀವ್ನಿ ಸ್ವಾಮಿ ಕಾಣೆನಲ್ಲೋ ಮಾದೇಶ್ವರನ. ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ. ಗಂಡುಲಿ ಮ್ಯಾಲಿನ ಗದ್ದಿಗೆಯೋ ಸ್ವಾಮಿ ಹಿಂಡುಲಿ ಮ್ಯಾಲಿನ ನಿದ್ದರಿಯೋ.
ಎತ್ತಿದರು ದುಂಡು ಮಾದೇವನ ಗಂಡು ಹುಲಿಯ ಮ್ಯಾಲೆ, ಎತ್ತಿದರು ದುಂಡು ಮಾದೇವನ ಗಂಡು ಹುಲಿಯ ಮ್ಯಾಲೆ. ಅಯ್ಯ ಮುಂಗೊಂಡದ 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 ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಕಾಡು ಪಾರುವಾಳನಕ್ಕಿ ಕಣ್ಣನವಳು ಮರಿ ದುಂಬಿಗಳೋ, ಲವಳನಕ್ಕಿ ಪಿಕ್ಕಿ ದುಂಡಯ್ಯನ ಕೂಗಿ ಕರುದಾವೆ. ಕೋಗಿಲೆ ಎದ್ದು ಕೊಂಬೆಯ ನೇರಿ ಕೂಗುತ್ತವ ಮಾದೇಶ್ವರನ, ರಾಗವೆತ್ತಿದ್ದುಂಡು ಮಾದೇವನ ಕೊರೆಯುತ್ತಾವೆ ನೋಡಿ. ರಾಗವೆತ್ತಿದ್ದುಂಡು ಮಾದೇವನ ಕರೆಯುತ್ತಾವೆ ನೋಡಿ. ಅಯ್ಯ ಮುಂಗೊಂಡದ 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 ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲಿಯೂ ತಾನಿಹನಂತೆ, ಅಲ್ಲಲ್ಲರಿಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಲ್ಲಂತೆ. ಕಣ್ಣಿಲ್ಲದವರಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣಾಗಿಹನಂತೆ. ಎಲ್ಲರ ಜೀವದಿ ಮಾದಪ್ಪ ಬಣ್ಣ ಬಣ್ಣವಾಗಿಹನಂತೆ, ಎಲ್ಲರ ಜೀವದಿ ಮಾದಪ್ಪ ಬಣ್ಣ ಬಣ್ಣವಾಗಿಹನಂತೆ. ಅಯ್ಯ ಮುಂಗೊಂಡದ 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 ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಎಲ್ಲೋದ್ರೂ ಸವಿತಕ್ಕ ಮುಂಗೊಂಡದ ಸವಿತಕ್ಕ ಮುಂಗೊಂಡದ ಅಂತಾರೆ. ಅಂದರೆ ನಾನು ಈಗ ಹಾಡಿ ಹಾಡಿ ಸಾಕಾಯ್ತಪ್ಪ ಈ ಹಾಡು ಹಾಡಲ್ಲ ನಾನು ಅಂತ ಹೇಳಿದ್ರು, ಇಲ್ಲ ನಮ್ಗೆ ಅದೇ ಹಾಡಬೇಕು ಅಂತ ಹೇಳ್ತಾರೆ. ಅದು ಆ ಹಾಡಲ್ಲಿ ಇದೆಯಲ್ಲ ಸ್ವಾದ, ಅದು ನನಗೂ ಅಷ್ಟೇ ಆನಂದ. ಅದು ಎಷ್ಟು ಸಲ ಹಾಡ್ಬಿಟ್ಟಿದ್ದೇನೋ ಮಾದಪ್ಪನ ಒಂದು ಆಶೀರ್ವಾದ ನಿಜವಾಗ್ಲೂ ಅಂತ ಅನ್ಸುತ್ತೆ ನನಗೆ. ಬಹುಶಃ ಈ ಥರದ ಒಂದು ಪ್ರೀತಿಯನ್ನು ಸಂಸ್ಕೃತಿಯನ್ನು ಹಂಚುವ ಕೆಲಸ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಸಮಾಜಕ್ಕೆ ಸಲ್ಲಿಸ್ತಾ ಇರುವ ಸೇವೆ ಅಂತಲೇ ನಾವು ಅಂದ್ಕೋಬೇಕಾಗತ್ತೆ. ಸೊ ನನಗನ್ಸೋದು ಎಷ್ಟೋ ಜನ ಗಾಯಕರಿದ್ದಾರೆ, ನಾನು ಹೋದಕ್ಕಿಂತ ಜನಪದ ನನ್ನನ್ನು ಇಲ್ಲೆಲ್ಲ ಕರ್ಕೊಂಡು ಹೋಯ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜನಪದದ ರಾಯಭಾರಿಯಾಗಿ ನನ್ನನ್ನು ಜನಪದ ಕೊಂಡು ಹೋಯ್ತು ಅಂತ ನಂಗೆ ಇಷ್ಟ ಆಗುತ್ತೆ. ಯಾಕಂದರೆ ನಾವಿರ್ತೀವಿ ಹೋಗ್ತೀವಿ, ಬಟ್ ಜನಪದ ಶಾಶ್ವತವಾಗಿರುತ್ತೆ. ಸೊ ಇನ್ನೊಬ್ರು ಬರ್ತಾರೆ, ಇನ್ನೊಬ್ರು ತೊಗೊಂಡು ಹೋಗ್ತಾರಲ್ಲ, ಅದು ಖುಷಿ ಆಗುತ್ತೆ. ಉಳಿಬೇಕು ಅಂತಂದ್ರೆ ನೆಲದ ಸತ್ವ ನಮ್ಮ ಜಾನಪದದಲ್ಲಿ ಜನಪದರು ಕಟ್ಟಿಕೊಟ್ಟಿದ್ದೀವಿ. ಹೌದು, ಅಂದರೆ ಅವರ ಅನುಭವದ ಮೂಸೆಯಿಂದ ಬರುವಂತಹ ಶಬ್ದಗಳಾಗಿ ಬಹುಶಃ ಆವತ್ತಿನ ಕಾಲದಿಂದ ನಾವು ಆ ಜಾನಪದವನ್ನು ಸ್ವಲ್ಪ ಸ್ಟಡಿ ಮಾಡಿದರೆ ಬಹಳ ಜನ ತುಂಬ ವಿದ್ಯೆಗೆ ತೆರ್ಕೊಂಡವರಲ್ಲ, ಹೌದು, ಅಥವಾ ಸೋಕಾಳ್ ಸುಶಿಕ್ಷಿತ ಅನ್ನುವಂತಹ ಆ ಚೌಕಟ್ಟಿನ ಒಳಗು ಆದರೆ ತುಂಬ ಪ್ರೀತಿಯಿಂದ ನಿರ್ವ್ಯಾಜ್ಯ ಪ್ರೇಮ ಅಂತ ನಾವು ಹೇಳ್ತೀವಲ್ಲ, ಆ ರೀತಿನಲ್ಲಿ ಭೂಮಿಯನ್ನ, ನೆಲವನ್ನ, ಈ ಪ್ರಕೃತಿಯನ್ನ ಪ್ರೀತಿ ಮಾಡ್ತಾ ಮಾಡ್ತಾ ತಮ್ಮ ನಂಬಿಕೆಗಳನ್ನು ಇಟ್ಕೊಂಡು ಬಂದಂಥವ್ರು ಇವಾಗ ಅದಕ್ಕೆ ಏನೇನೋ ಕಲಸು ಮೇಲೋಗಿದ್ದಾವೆ. ಜಾತಿ ಬಣ್ಣ ಹಚ್ಚಿದ್ದಾರೆ, ಧರ್ಮದ ಬಣ್ಣ ಹಚ್ಚಿದ್ದಾರೆ, ಅದ್ರ ಮಧ್ಯೆ ವೈಷಮ್ಯವನ್ನ ಹುಟ್ಟಾಕ್ತಾರೆ, ತಮ್ಮ ರಾಜಕಾರಣಕ್ಕಾಗಿ ಜನರ ಮಧ್ಯೆ ಒಡಕು ತರ್ತಾರೆ. ಸೊ ಇಂಥದ್ದೆಲ್ಲವನ್ನ ಪಕ್ಕಕ್ಕೆ ಸರಿಸಿ ಒಂದು ಮನುಷ್ಯ ಪ್ರೇಮವನ್ನ ಬೆಳೆಸುವಂತಹ ಸಾಮರ್ಥ್ಯ ಹಾಡಿಗಿದೆ, ಜಾನಪದಕ್ಕಿದೆ. ಅಂತಹ ಒಂದು ಸಂಸ್ಕೃತಿ ನಮ್ದು ಏನಿದೆಯಲ್ಲ, ಕೂಡು ನಮ್ದೇನಿಲ್ಲ, ಅವ್ರು ಕೊಟ್ಟಿರುವಂತಹ ಇದನ್ನ ನಮ್ಮ ಮುಂದೆ ತಗೊಂಡು ಹೋಗ್ತಾ ಇದೀವಿ. ಎಷ್ಟು ಮುಗ್ಧರು ಅಂತ ಹೇಳಿದ್ರೆ ಅಷ್ಟೇ ಅವ್ರಿಗಿರುವಂತಹ ಬುದ್ಧಿ ಶಕ್ತಿ ನಮಗಿಲ್ವೇನೋ ಅಂತ ಅನ್ಸುತ್ತೆ ನಿಜವಾಗ್ಲು. ಕೆಲವು ಸಲ ಕೆಲವೊಂದು ಹಾಡುಗಳನ್ನ ಕಟ್ಟಿರೋ ರೀತಿ ನೋಡ್ತಾ ಇದ್ರೆ ನಮ್ಗೆ ಅನ್ಸುತ್ತೆ ನಿಜವಾಗ್ಲು, ಅಲ್ವಾ ಮೇಡಮ್? ಅದೇ ಅದನ್ನ ನಾವು ಲೋಕದೃಷ್ಟಿ ಅಂತೀವಿ. ಅವ್ರು ಗ್ರಾಜುಯೇಟ್ಸ್ ಆಗಿರಬಹುದು, ಆದರೆ ಬದುಕು ಅವರಿಗೆ ಕಲಿಸಿದಂಥದ್ದು. ಯಾಕೆಂತಂದ್ರೆ ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಬದುಕಕ್ ಸಾಧ್ಯ ಇಲ್ಲ, ಮತ್ತೆ ಒಬ್ಬರಿಂದ ಅಲ್ಲದೆ ಇನ್ನೊಬ್ರು ಕಲಿಯಕ್ಕೂ ಸಾಧ್ಯ
ಇಲ್ಲ. ನಾನೇ ಎಲ್ಲವನ್ನು ಕಲ್ತು ಬಿಟ್ಟಿದ್ದೀನಿ, ಪ್ರಶ್ನೆ ಇಲ್ಲ. ಸಮಾಜದಿಂದ ನಾವು ತಗೋತೀವಿ, ಸಮಾಜಕ್ಕೆ ನಾವು ಕೊಡಬೇಕು, ಅದಷ್ಟೇ. ಈಗ ನಾವು ಋಣ ತೀರ್ಸೋದು ಅಂತಾರಲ್ಲ, ನಂಬಿಕೆಯ ಆಧಾರದಲ್ಲಿ ಯಾವುದೋ ದೇವರಿಗೋ ಇನ್ಯಾವುದೋ ಇದಕ್ಕೆ ಕೊಟ್ಟಿಡ್ಬೋದು. ಬಟ್ ನನ್ನ ಪ್ರಕಾರ ಋಣ ತೀರ್ಸೋದು ಅಂತಂದ್ರೆ ಈ ಸಮಾಜದಿಂದ ನಾವ್ ಏನ್ ತಗೊಂಡಿದೀವೋ ಆ ಒಳ್ಳೇದನ್ನ ವಾಪಸ್ ಕೊಡುವಂಥದ್ದು. ಕೆಟ್ಟದ್ದೆಲ್ಲಾದ್ರೂ ಹುಟ್ಟಿದ್ರೆ ಅದನ್ನ ಕಡಿಮೆ ಮಾಡೋದಕ್ಕೆ ನಾನು ಏನ್ ಮಾಡ್ತೀನಿ ಅಂತ ಅನ್ನೋದೇನೆ. ಸೊ ಈ ನೆಲೆನಲ್ಲಿ ಈ ಸಂಕ್ರಾಂತಿ ಹಬ್ಬ ನಿಜವಾದ ಅರ್ಥದಲ್ಲಿ ಶಾಂತಿ, ಸುಖ, ಸಮೃದ್ಧಿ, ನೆಮ್ಮದಿಯನ್ನು ಎಲ್ಲರಿಗೂ, ಜಾತಿ, ಧರ್ಮ, ಭಾಷೆ, ವರ್ಗ ಈ ಯಾವ ಭೇದವಿಲ್ಲದ, ತರತಮವಿಲ್ಲದ ಒಂದು ಸಮಾಜ ನಿರ್ಮಾಣಕ್ಕೆ ನಮ್ಗೆ ಇನ್ನೊಂದಷ್ಟು ಬಲ ಕೊಡ್ಲಿ ಈ ಎಳ್ಳು ಬೆಲ್ಲದ ಸವಿರುಚಿ ಅಂತ ಹೇಳ್ತಾ, ಇಲ್ಲಿವರೆಗೆ ಬಂದು ನಿಮ್ಮ ಅನುಭವವನ್ನು ಕಟ್ಟಿಕೊಟ್ಟಿದ್ದೀರಿ ಮತ್ತು ಹಾಡಿನ ರಸದೌತಣವನ್ನು ಉಣಿಸಿದ್ದೀರಿ. ಸೊ ಜನಶಕ್ತಿ ಮೀಡಿಯಾದ ಎಲ್ಲ ವೀಕ್ಷಕರ ಪರವಾಗಿ ಮತ್ತು ನನ್ನ ಪರವಾಗಿ ನಿಜವಾಗ್ಲೂ ನಿಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ನಮಸ್ಕಾರ. ನಮಸ್ಕಾರ.